ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡೋ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾರ್ಲೇಜಿ ಬಿಸ್ಕೆಟಿಂದ ಹೇಗೆ ಸುಲಭವಾಗಿ ಕೇಕ್ ಮಾಡ್ಬೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರುವವರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಕೇಕ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಪಾರ್ಲೇಜಿ ಬಿಸ್ಕೆಟನ್ನು ನೋಡಿ 3 ಪ್ಯಾಕೆಟ್ ತಗೊಂಡಿದ್ದೇನೆ. ಬಿಸ್ಕೆಟ್ ಎಲ್ಲವನ್ನು ತುಂಡು ಮಾಡಿ ಇಟ್ಕೊಳ್ಳಿ. ಈ ಥರ ಇದನ್ನೀಗ ನಾವು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು. ಈ ಜಾರಿಗೆ ನಾನು 3/4 ಕಪ್ಪು ಸಕ್ಕರೆ ಹಾಕ್ತಿದ್ದೇನೆ. ಸಕ್ಕರೆ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಹಾಕ್ಕೊಂಡು ಇದನ್ನು ಒಟ್ಟಿಗೆ ಪುಡಿ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಹಾಕ್ತಾಯಿದ್ದೇನೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ನಾನು ಇದರಲ್ಲೇ ಕೇಕ್ ಮಾಡೋದು, ಆದ್ದರಿಂದ ಇದನ್ನು ಬಿಸಿಗೆ ಇಡ್ತಾ ಇದ್ದೇನೆ. ಬಿಸಿ ಆದರೆ ಒಳ್ಳೆಯದು. ಅದಕ್ಕೆ ಒಂದು ರಿಂಗನ್ನು ಇಟ್ಟು ಒಂದು ಮುಚ್ಚಳ ಮುಚ್ಚಿ ಬಿಸಿ ಆಗಲಿಕ್ಕೆ ಬಿಡಿ. ಪುಡಿಯಾಗಿದೆ ನೋಡಿ, ಇಷ್ಟು ಆಗಬೇಕು. ಇದನ್ನೀಗ ಒಂದು ಬೌಲಿಗೆ ಹಾಕೊಳ್ಳುವ. ಇದಕ್ಕೀಗ 1 ಸ್ಪೂನು ಬೇಕಿಂಗ್ ಪೌಡರನ್ನು ಹಾಕೋಬೇಕು. ಅರ್ಧ ಸ್ಪೂನು ಬೇಕಿಂಗ್ ಸೋಡಾ. ಎಲ್ಲವನ್ನು ಹೀಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೀಗ ನಾವು ಒಂದು ಸ್ವಲ್ಪ ಹಾಲು ಹಾಕಿ ದೋಸೆ ಬ್ಯಾಟರ್ ಥರ ಮಾಡ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ಈ ಬ್ಯಾಟರ್ ಬರಬೇಕು, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನೀಗ ನಾವು ಕೇಕ್ ಟಿನ್ನಲ್ಲಿ ಹಾಕಿ ಬೇಯಲಿಕ್ಕೆ ಇಡುವ. ನಾವು ನೋಡಿ, ಯಾವುದೇ ಗಂಟುಗಳಿಲ್ಲದೆ ಹೀಗೆ ಬ್ಯಾಟರನ್ನು ಮಾಡ್ಕೋಬೇಕು. ತಗೊಂಡಿದ್ದೇನೆ, ಅದಕ್ಕೆ ಬಟರ್ ಪೇಪರ್ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೇನೆ. ಎಲ್ಲ ನೋಡ್ಬೋದು ನೀವು. ಸ್ವಲ್ಪ ಎಣ್ಣೆಯನ್ನು ಅಥವಾ ಬಟರನ್ನು ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ಕೇಕ್ ಬ್ಯಾಟರನ್ನು ನಾವು ಇದರಲ್ಲಿ ಹಾಕ್ಕೊಳ್ಳೋದು ನೋಡ್ಬೋದು ನೀವೀಗ. ಎಲ್ಲ ಬ್ಯಾಟರನ್ನು ಹಾಕಿ ಆದ ನಂತರ ಇದನ್ನು 1-2 ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಏರ್ ಬಬಲ್ಸ್ ಎಲ್ಲ ಹೋಗ್ತದೆ ಆಗ. ಬಿಸಿಯಾಗಿದೆ. ಕೇಕ್ದು ಟಿನ್ನನ್ನು ಇದರೊಳಗಿಡಿ ಇಟ್ಟು ಇದನ್ನು ಕ್ಲೋಸ್ ಮಾಡಬೇಕು. ಅಂದರೆ ಇದರ ಮೇಲುಗಡೆ ಒಂದು ಮುಚ್ಚಳವನ್ನು ಮುಚ್ಕೊಳ್ಳಿ. ಮುಚ್ಚಿ ಒಂದು 25-30 ನಿಮಿಷದವರೆಗೆ ಸ್ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡಿ. ಬೇಕಾಗಿದೆ ಈಗ ನೋಡಿ. ಒಂದು ಟೂತ್ ಪಿಕ್ ಹಾಕಿ ಇಲ್ಲಿ, ಅಂದರೆ ನೀವು ಬೆಂದಿದೆ ಅಂತ ನೋಡಬೇಕಂತ ಹೇಳಿದರೆ ಈ ಥರ ಮಾಡ್ಕೋಬೋದು. ನೋಡಿ, ಏನು ಅಂಟಲಿಲ್ಲ, ಕೇಕ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸಂಪೂರ್ಣವಾಗಿ ತಣಿಲಿಕ್ಕೆ ಬಿಡಬೇಕು. ಬಂದಿದೆ ನೋಡ್ಬೋದು ನೀವು, ತುಂಬ ಸ್ಮೂತಾಗಿದೆ. ಇದನ್ನೀಗ ಒಂದು ಪ್ಲೇಟ್ ತಗೊಳ್ಳಿ. ಅದಕ್ಕೆ ಇದನ್ನು ಮಗುಚಿ ಹಾಕಿ ಟ್ಯಾಪ್ ಮಾಡಬೇಕು. ಇದನ್ನು ನೋಡುವ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ ಕೇಕ್. ಇದನ್ನೀಗ ಇನ್ನೊಂದು ಪ್ಲೇಟಿಂದ ಮಗುಚಿ ಹಾಕೋಬೋದು. ಪಾರ್ಲೇಜಿ ಕೇಕ್ ರೆಡಿಯಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ಅದನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.